ಇನ್ನು ಶಾಂತಿ ಮಾತುಕತೆ ನಡುವೆ ಇರಾನ್ಗೆ ಬಿಗ್ ಶಾಕ್ ಎದುರಾಗಿದೆ. ಇರಾನ್ ಫ್ರೀಸ್ ಹಣ ರಿಲೀಸ್ ಮಾಡೋದಕ್ಕೆ ಈಗ ವೈಟ್ ಹೌಸ್ ನಿರಾಕರಿಸಿದೆ. ಎಲ್ಲೆಲ್ಲಿ ಇರಾನ್ನ ಹಣ ಫ್ರೀಸ್ ಆಗಿದೆಯೋ ಅದನ್ನು ರಿಲೀಸ್ ಮಾಡಬೇಕು ಅನ್ನುವಂಥದ್ದು ಕೂಡ ಒಂದು ಷರತ್ತಿತ್ತು. ಷರತ್ತು ಒಪ್ಪಿದೆ ಅಂತ ಹೇಳಲಾಗ್ತಾ ಇತ್ತು. ಅಂದರೆ ಈಗ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇರಾನ್ನ ಹಣ ಏನು ಫ್ರೀಸ್ ಆಗಿದೆಯಲ್ಲ ಅದೆಲ್ಲವೂ ಕೂಡ ರಿಲೀಸ್ ಮಾಡಲಾಗುತ್ತೆ ಅಂತೇಳಿ ಸುಮಾರು 30 ಲಕ್ಷ ಕೋಟಿಗೂ ಹೆಚ್ಚು ಹಣ ಅದು ಇರಾನ್ನ ಹಣ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಫ್ರೀಸ್ ಆಗಿದೆ. ಆದರೆ ಈಗ ಏನು ಅಮೆರಿಕ ಒಪ್ಪಿದೆ ಅಂತ ಹೇಳ್ತಾ ಇದ್ರು, ಬಟ್ ಈಗ ವೈಟ್ ಹೌಸ್ ನಿರಾಕರಿಸಿದೆ. ಇಲ್ಲ ನಾವು ಯಾವುದಕ್ಕೂ ಕೂಡ ಇನ್ನೂ ಒಪ್ಪಿಗೆ ಕೊಟ್ಟಿಲ್ಲ ಅನ್ನುವಂಥದ್ದನ್ನು ವೈಟ್ ಹೌಸ್ ಹೇಳ್ತಾ ಇದೆ. ವಿವಿಧ ದೇಶಗಳಲ್ಲಿ ಈಗ ಇರಾನ್ನ ಹಣ ಸುಮಾರು 30 ಲಕ್ಷ ಕೋಟಿಗೂ ಹೆಚ್ಚು ಹಣ ಫ್ರೀಸ್ ಆಗಿದೆ. ನೋಡಿ ಯಾವ್ಯಾವ ರಾಷ್ಟ್ರಗಳಲ್ಲಿ ಎಷ್ಟೆಷ್ಟು ಅನ್ನುವಂಥದ್ದನ್ನು ನಿಮಗೆ ನಾವು ಲಿಸ್ಟ್ ತೋರಿಸ್ತಾ ಇದ್ದೀವಿ. ಅಮೆರಿಕ ಒಂದರಲ್ಲೇ $2 ಬಿಲಿಯನ್ ಅಷ್ಟು ಇರಾನ್ನ ಸ್ವತ್ತು ಇದೆ. ಇನ್ನು ಚೀನಾದಲ್ಲಿ ಸುಮಾರು $20 ಬಿಲಿಯನ್, ದಕ್ಷಿಣ ಕೊರಿಯಾದಲ್ಲಿ $7 ಬಿಲಿಯನ್, ಇರಾಕ್ನಲ್ಲೂ ಇದೆ ಸುಮಾರು $6 ಬಿಲಿಯನ್ ನಷ್ಟು, ಜಪಾನ್ನಲ್ಲಿ $1.5 ಬಿಲಿಯನ್ ನಷ್ಟು ಹಣ ಇರಾನ್ನ ಸ್ವತ್ತು ಇದೆಲ್ಲವೂ ಕೂಡ ಫ್ರೀಸ್ ಆಗಿವೆ. ಸೊ ಅದನ್ನು ರಿಲೀಸ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆಯೂ ಕೂಡ ಇದ್ರ ಮೇಲೆ ಹಾಕಿರುವಂಥ ನಿರ್ಬಂಧ ಏನಿದೆಯಲ್ಲ ಅದನ್ನು ತೆರವುಗೊಳಿಸಬೇಕು, ಆ ಹಣ ರಿಲೀಸ್ ಆಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ರ ಬಗ್ಗೆ ಇರಾನ್ ಒಂದು ಷರತ್ತನ್ನು ಇಟ್ಟಿತ್ತು. ಅದನ್ನು ಅಮೆರಿಕ ಒಪ್ಕೊಂಡಿದೆ ಅನ್ನುವಂಥದ್ದು ಮಧ್ಯಾಹ್ನದಷ್ಟರಲ್ಲಿ ಕೆಲವೊಂದಷ್ಟು ಕಡೆ ಮಾಧ್ಯಮಗಳಲ್ಲೂ ಕೂಡ ವರದಿ ಆಯಿತು. ಆದರೆ ಈಗ ವೈಟ್ ಹೌಸ್ ಈ ವರದಿಗಳನ್ನು ನಿರಾಕರಿಸಿದೆ. ಸೊ ಹಾಗಾದರೆ ಈಗ ಇಸ್ಲಾಮಾಬಾದ್ನಲ್ಲಿ ನಡೀತಾ ಇರುವಂಥ ಈ ಮಾತುಕತೆಯಿಂದ ಯುದ್ಧಕ್ಕೆ ಪರ್ಮನೆಂಟ್ ಆಗಿ ತೆರೆ ಬೀಳುತ್ತಾ? ಈ ಮಾತುಕತೆಯಿಂದ ಯುದ್ಧಕ್ಕೆ ಒಂದು ರೀತಿಯ ಎಂಡ್ ಕಾರ್ಡ್ ಅನ್ನುವಂಥದ್ದು ಸಿಗುತ್ತಾ? ಹಾಗಾದರೆ US ಇರಾನ್ ಸಂಧಾನ ಮಾತುಕತೆಗೆ ಹಮಾಸ್ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದೆ. ಇಸ್ಲಾಮಾಬಾದ್ನ ಹೈ ವೋಲ್ಟೇಜ್ ಸಂಧಾನಕ್ಕೆ ಹಮಾಸ್ ಓಕೆ ಅಂತಿದೆ, ನಾವು ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತಿದೆ. US ಇಸ್ರೇಲ್ ಯುದ್ಧಕ್ಕೆ ತೆರೆ ಎಳೆಯೋದಕ್ಕೆ ಹಮಾಸ್ ಕೂಡ ಒತ್ತಾಯಿಸ್ತಾ ಇದೆ. US ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಸಮರವನ್ನು ಸಾರಿದ್ರು. ಇರಾನ್ ಕಡೆಯಿಂದ ಪ್ರಾಕ್ಸಿ ವಾರ್ಗಳನ್ನು ಹಮಾಸ್ ನಡೆಸ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಏನೋ ಒಂದು ಆರೋಪಗಳಿತ್ತು. ಸೊ ಈಗ ಹಮಾಸ್ ಕೂಡ ಇದಕ್ಕೆ ಒಪ್ಪಿಗೆಯನ್ನು ಕೊಡ್ತಾ ಇದೆ. ಹೌದು, US ಮತ್ತು ಇಸ್ರೇಲ್ ಅಥವಾ ಇರಾನ್ ನಡುವೆ ನಡೀತಾ ಇರುವಂಥ ಈ ಸಂಧಾನ ಮಾತುಕತೆ ಏನಿದೆಯಲ್ಲ ಅದು ಫಲಪ್ರದವಾಗಲಿ, ಸಂಪೂರ್ಣ ಕದನ ವಿರಾಮ ಘೋಷಣೆ ಆಗಲಿ ಅನ್ನುವಂಥದ್ದು ಕೂಡ ಹಮಾಸ್ನ ಆಶಯ ಅನ್ನುವಂಥದ್ದನ್ನು ಈಗ ಘೋಷಿಸಿದೆ.